ದೇವ್ರು ಸರ್ಕಾರಗಳು ಹೇಳಬೇಕು, ದೇವಸ್ಥಾನ ನಡೆಸ್ತೀರ, ಸುಮ್ಮನೆ ದೇವಸ್ಥಾನ ನಡೆಸಿ, ನೀವು ಸ್ಕೂಲ್ ಯಾಕೆ ನಡೆಸ್ತೀರ ಅಂತ ಹೇಳಬೇಕು. ಸ್ಕೂಲ್ ನಡೆಸೋನು ಹೇಳಬೇಕು, ನೀನು ಯಾಕೆ ಹಾಸ್ಪಿಟ್ಲ್ ನಡೆಸ್ತೀಯ ಅಂತೇಳಿ. ದೇವಸ್ಥಾನ ಹೆಸರಲ್ಲಿ ಕಲೆಕ್ಷನ್ ಮಾಡಿ ಎಲ್ಲವೂ ಮಾಡೋಕ್ಕೆ ಹೋಗ್ಬಾರ್ದು. ಈ ರಾಂಗ್ ಕಾನ್ಸೆಪ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪ್ರಪಂಚದಲ್ಲಿ ಅವ್ರೊಬ್ಬರದ್ದು ಅಲ್ಲ. ನಮಗೆ ನಿಮ್ಮಂಥವ್ರ ಮಕ್ಳಿಗೆ ಹುಡ್ತಾರೆ, ಅವ್ರು ನಾಳೆ ಓದಿರ್ತಾರೆ, ಒಂದು ಹಾಸ್ಪಿಟ್ಲ್ ಕಟ್ಟೋಕ್ಕಾಗಲ್ಲ. 4-6 ಜನ ಪ್ರಪಂಚದಲ್ಲಿ ಎಲ್ಲ ಕೆಲಸನೂ ಮಾಡಬೇಕು. ನರೇಂದ್ರ ಮೋದಿ ಬಂದಂತೆ ಮೆಜೆಸ್ಟಿಕಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಡೈಲಿ ನರೇಂದ್ರ ಮೋದಿ ತರ ನಾವೆಲ್ಲರೂ ನರೇಂದ್ರ ಮೋದಿನೇ ನಮ್ಮಂಗೆ ನಾವು ಓಡಾಡೋಕ್ಕೆಲ್ಲ ನೀಟ್ ಇಟ್ಟಿರಬೇಕು. ಕಾಲಿಡೋಕ್ಕಾಗಲ್ಲ. ಬೆಳಗ್ಗೆ ಆದರೆ ರೋಡ್ ತುಂಬ ಟೀ ಅಂಗಡಿ, ಕಾಫಿ ಅಂಗಡಿ, ಸಿಗರೇಟ್ ಅಂಗಡಿ ನಿಂತಿರ್ತವೆ. ಎಲ್ಲ ತೆಗೆದು ಕ್ಲೀನ್ ಮಾಡಿಸ್ಬೇಕು. ಅಪ್ಪ ಅಂಗಡಿ ಮಾಡ್ಕೊಂಡು ಬದುಕಿ, ಅವಾಗ ಲೆಕ್ಕ ಸಿಗುತ್ತೆ ಅಂತವ. ನೀವು ಮಾಡೋ ಕಾನೂನು ತಪ್ಪಿಗೆಲ್ಲ ಬೇರೆಲ್ಲ ಅನುಭವಿಸ್ಬೇಕು. ಒಂದು ಓಟ್ ಹಾಕಿದ ತಪ್ಪಿಗೆ ಇದೊಂದು ಗೋಳು ಅನುಭವಿಸ್ಬೇಕು. 100% ನಾನು ಯಾವಾಗ ಹೇಳ್ತೀನಿ, 2 ವರ್ಷಕ್ಕೊಂದ್ಸರಿ ಎಮ್ ಎಲ್ ಎಲೆಕ್ಷನ್ ಬರಬೇಕು, 3 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಬರಬೇಕು ಅಂತ. ಏನು ಗೆದ್ದುಬಿಟ್ರೆ ಅವ್ರ ತಲೆ ಮೇಲೆ ಕೋಡಿರ್ತಾವ. ಅಯ್ಯ ರಾಮ ಕರ್ಮ ಅನುಭವಿಸ್ಬೇಕು ನೋಡಿ. ಇದನ್ನೆಲ್ಲವೂ ಕೂಡ ದಯವಿಟ್ಟು ಅರ್ಥ ಮಾಡ್ಕೋಬೇಕು ರೀ. ಫಸ್ಟು ನಿಮಗೆ ಕರ್ಮಗಳು ದರಿದ್ರಗಳು ಸುತ್ತಿದ್ರೆ ಕಂಡೋರ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮ್ಗೆ ಅರ್ಧ ಪಾಪ ಬರ್ತಿರೋದು. ನಿಮ್ಮ ಮನೆ ದೇವ್ರಿಗೆ ಫಸ್ಟ್ ಹೋಗ್ರಿ ರೀ. ನಿಮ್ಮ ಗ್ರಾಮ ದೇವ್ರಿಗೆ ಫಸ್ಟ್ ಹೋಗ್ರಿ ರೀ. ಅದು ಯಾವ ದೇವರಾಗಿರಲಿ, ಫಸ್ಟು ನಿಮ್ಮ ಮನೆ ದೇವ್ರಿಗೆ ಹೋಗಿ ನಿಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡೋದು ಕಲೀರಿ ದಯವಿಟ್ಟು. ಅದು ಯಾರಿಗೋ ಕೈ ಮುಗಿತೀರಿ, ಯಾರಿಗೋ ಕಾಲಿಗೆ ಬೀಳ್ತಾರೆ. ನಾನು ಯಾವಾಗ ಹೇಳ್ತೀನಿ ಕಾಲಿಗೆ ಬೀಳ್ಬೇಡ್ರಿ ರೀ ನಂಗಂತ. ನಾನೊಬ್ಬ ಜ್ಯೋತಿಷ್ ಹೇಳ್ತೀನಿ, ಅದು ನಂಗೆ ದೇವ್ರು ಕೊಟ್ಟರೆ ಕೆಲಸ. ಹಾಗಂತ ನಂಗೆ ಕಾಲಿಗೆ ಬೀಳುತ್ತೆ. ನನಗೂ ಆ ಉಪ್ಪು ಖಾರ ತಿಂದು ನನಗೂ 100 ಆಸೆ ಇದ್ದಾರೆ. 100% ದಯವಿಟ್ಟು ಬರೆದಿಟ್ಟು ಕೇಳಿ. ಇನ್ನು ಮುಂದಾರು ಕಮ್ಮಿ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಮನೆ ದೇವ್ರಿಗೆ ಹೋಗಿ ಸ್ಟಾರ್ಟ್ ಮಾಡಿ. ನಾನು ಹೃದಯಪೂರ್ವಕಗಳು ರೀ. ಒಬ್ಬ ಅಷ್ಟೊಳ್ಳೆದನ್ನು ಇಷ್ಟು ವರ್ಷ ಹೇಳ್ಬಿಡ್ಲಿ ನೋಡೋಣ, ತಾಕತ್ತಿದ್ದಾನೆ ಹೇಳಿ. ಇವತ್ತು ಕಾಪಿ ಮಾಡ್ತಾರೆ, ಕಾಪಿ ಮಾಡಿ ಹೇಳೋದು ಬೇರೆ, ಹೃದಯದಲ್ಲಿ ಹೇಳೋದು ಬೇರೆ. ಅಷ್ಟೆಲ್ಲ ಜನ ಬರೆದಿಟ್ಟು ಕೇಳಿ. ನಿಮ್ಮ ದೇವ್ರಿಗೆ ಹೋಗಿ ಮರಿ ಕೊಡಿರಿ. ನಿಮ್ಮ ದೇವ್ರಿಗೆ ಊಟಕ್ಕಿಕ್ಕಿ. ನಿಮ್ಮ ದೇವರೆಲ್ಲ ಉಪವಾಸ ಮಲಗಿದ್ದಾರೆ. ನೀವು ಮಾತ್ರ ಯಾರೋ ಹೇಳ್ದಂಥ ಸಖತ್ತು ಡೊನೇಷನ್ ಕೊಡ್ತೀರಿ. ಯಾಕ್ರಿ ಕೊಡ್ತೀರಿ ಹಿಂಗೆಲ್ಲ? ಬೇಜಾರಾಗುತ್ತೆ ರೀ. ನಿಮ್ಮ ದೇವ್ರಿಗೆ ಹೋಗ್ರಿ ಫಸ್ಟ್, ಒಳ್ಳೇದಾಗಲಿ. ನಿಮ್ಮ ಮನೆಗೆ ಬಂದವ್ರು ಮಾತಾಡಿಸ್ರಿ, ಭಾಳ ಒಳ್ಳೇದಾಗುತ್ತೆ. ಮನೆಗೆ ಬಂದವ್ರು ಗೌರವ ಕೊಡಿ, ಒಳ್ಳೇದಾಗಲಿ. 7ನೇ ತಾರೀಕು ತುಂಬ ಕೇರ್ಫುಲ್ ಆಗಿರಿ. ಮುಂದಿನ ವರ್ಷ ತುಂಬ ಕೇರ್ಫುಲ್ ಆಗಿರಿ. ಆದರೆ ಒಳ್ಳೆಯದು ಇದೆ, ಅರ್ಧ ಕೆಟ್ಟದ್ದು ಇದೆ. ಆ ಎರಡನ್ನೂ ಕೂಡ ಮಿಶ್ರ ಫಲ ಇರೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ 3ನೇ ತಿಂಗಳು 7ನೇ ತಿಂಗಳು ಬಿಟ್ಟರೆ ಒಂದಲ್ಲ ಒಂದು ಸಮಸ್ಯೆ ಅನುಭವಿಸ್ತೀರ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಓಕೆ. ಸೊ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕಿಗೆ 2026 ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು 8ನೇ ತಾರೀಕು, 19ನೇ ತಾರೀಕು, 26ನೇ ತಾರೀಕು ಅಂದರೆ 8ಕ್ಕೆ ಎಂಡ್ ಆಗುವಂಥ ತಾರೀಕುಗಳೇನಿದ್ದಾವೆ, ನಂಬರ್ ಏನಿದ್ದಾವೆ, ಸೊ ಅವರಿಗೆ 2026 ಹೇಗಿರುತ್ತೆ ಗುರುಗಳೇ? ಇಲ್ಲೇನಾಗುತ್ತೆ, ಮುಂದಿನ ವರ್ಷ 8ನೇ ತಾರೀಕಲ್ಲಿ 8 ಬರುತ್ತೆ, ಅದು ಡೇಂಜರು. ಮುಂದಿನ ವರ್ಷ 17ನೇ ತಾರೀಕಲ್ಲಿ 7 ಬರುತ್ತೆ, ಅದು ಡೇಂಜರು. ಮುಂದಿನ ವರ್ಷ 6 ಡೇಂಜರು, 20ರಲ್ಲಿ 6 ಬರುತ್ತೆ. 3 ನಂಬರಲ್ಲಿ ಈ ವರ್ಷದ ರಾಂಗ್ ನಂಬರ್ ಅದರಲ್ಲೇ ಬಂದವೆ. ತುಂಬ ಕೇರ್ಫುಲ್ಲಾಗಿರ್ಬೇಕು ಇವರು ಅದರಲ್ಲಂತೂ 3ನೇ ತಿಂಗಳವರೆಗೂ ತುಂಬ ಕೇರ್ಫುಲ್ಲಾಗಿರ್ಬೇಕು. 3ನೇ ತಿಂಗಳು ಆದಮೇಲೆ ತುಂಬ ಚೆನ್ನಾಗಿ ಆಗ್ತಾರೆ. 3ನೇ ತಿಂಗಳವರೆಗೂ ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕು. 3ನೇ ತಿಂಗಳವರೆಗೂ. ಮತ್ತು ಇವರು 4ನೇ ತಿಂಗಳಲ್ಲಿ ತುಂಬ ದೊಡ್ಡ ಆಘಾತಗಳನ್ನು ಅನುಭವಿಸ್ತಾರೆ. ಈ 8, 17, 26ನೇ ತಾರೀಕರು 4ನೇ ತಿಂಗಳಲ್ಲಿ ತುಂಬ ದೊಡ್ಡ ಆಘಾತ, ತುಂಬ ಅವಮರ್ಯಾದೆ. ಯಾರೋ ಸಿಗ್ನಲ್ ಹೋಗ್ತಿರ್ತಾರೆ, ರೋಡಲ್ಲಿ ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕೂತಿರ್ತೀರ. ಯಾರ್ದೋ ಗಾಡಿ, ಅಯ್ಯೋ ಅವನ ಹೋಗ್ಬೇಕು, ಅವನಿಗಂತ ಜಗಳ ಮಾಡ್ತಿರ್ತಾರೆ. ಈ ಥರದುಗಳು 4ನೇ ತಿಂಗಳಲ್ಲಿ ನಿಮ್ಗೆ ತುಂಬ ದೊಡ್ಡ ಅಪಾಯವನ್ನು ಕಾದು ಬಂದಿದೆ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಲಕ್ಕಿಯೆಸ್ಟ್ ತಿಂಗಳು ಅಂದರೆ 6 ಮತ್ತು 8ನೇ ತಿಂಗಳು ನಿಮಗೆ ತುಂಬ ರಾಜಯೋಗನ ತಂದುಕೊಡುತ್ತೆ. 6 ಮತ್ತು 8 ನಿಮಗೆ ತುಂಬ ರಾಜಯೋಗದ ತಿಂಗಳು. 8ನೇ ತಾರೀಕುವರೆಗೆ 6ನೇ ತಿಂಗಳಲ್ಲಿ ನಿಮಗೆ ತುಂಬ ರಾಜಯೋಗನ ಬರುತ್ತೆ. 8ನೇ ತಿಂಗಳಲ್ಲೂ ರಾಜಯೋಗ ಬರ್ತದೆ. ಅದು 8ನೇ ತಾರೀಕಲ್ಲಿ ಹುಟ್ಟೋರಿಗೆ, 17ನೇ ತಾರೀಕು ಹುಟ್ಟೋರಿಗೆ, 26ನೇ ತಾರೀಕು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಅದರಲ್ಲಿ ನೀವು ಅವಾಯ್ಡ್ ಮಾಡಬೇಕಾದ್ರೆ ಬಟ್ಟೆ ಬಂದು ನೀವು ಬ್ಲ್ಯಾಕ್ನ ತುಂಬ ಅವಾಯ್ಡ್ ಮಾಡಿ, ತುಂಬ ಕೇರ್ಫುಲ್ಲಾಗಿರಿ. ಬ್ಲ್ಯಾಕ್ ಕಲರ್ ಕಾರ್ ಇದ್ದರೆ, ಬ್ಲೂ ಕಲರ್ ಕಾರ್ ಇದ್ದರೆ ನೀವು ತುಂಬ ಅವಾಯ್ಡ್ ಮಾಡಿ, ತುಂಬ ಅವಾಯ್ಡ್ ಮಾಡಿ. ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಸಾಕಷ್ಟು ಕೇರ್ಫುಲ್ಲಾಗಿ ಹೇಳ್ತೀನಿ. ನಿಮಗೆ ಭಾಳ ಕೇರ್ಫುಲ್ಲಾಗಿರುವಂಥದ್ದು, ನಿಮಗೆ ದಯವಿಟ್ಟು ನಾಯಿನೇನಾದ್ರು ನೀವು ನಿಮ್ಮ ಮನೇಲಿ ಸಾಕಿದರೂ ಕೂಡ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನಾಯಿ ಸಾಕಂಗಿಲ್ಲ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮತ್ತು ನೀವೇನಾದ್ರು ಅಪ್ಪಿ ಈ 2026ರಲ್ಲಿ ನೀವು ಹಾವುನೇನಾದ್ರು ಒಡೆದು ಸಾಯಿಸಿದರೆ, ಇಲ್ಲ ಹಾವು ನಿಮ್ಮ ಕಾರ್ ಮೇಲೆ ಹತ್ತಿದರೆ, ನಿಮ್ಗೆ ಜನ್ಮ ಅಂತೂ ನಿಮಗೆ ಈ ಕರ್ಮಗಳು ಬಿಡಲ್ಲ 100%. ಹಾವೇನಾದ್ರು ರೋಡಲ್ಲಿ ಸಿಕ್ಬಿಡ್ತು, ಹತ್ತಿಸ್ಬಿಟ್ರಿ, ಹಳ್ಳೀಲಿ ಇರ್ತೀರ, ಹಾವುನೇನೋ ಸತ್ತೋಗ್ಬಿಟ್ರು ಕೂಡ ನಿಮಗೆ ಕಷ್ಟಗಳು ಭಯಂಕರವಾಗಿರ್ತದೆ. ಏನಾದ್ರು ಒಂದು ಕಳ್ಕೊತೀರ ಅಂತ ಹೇಳುತ್ತೆ. 8, 17, 26 ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. 8ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರ, 17ನೇ ತಾರೀಕಲ್ಲಿ ಯಾರು ಹುಟ್ಟಿರ, 26ನೇ ತಾರೀಕಲ್ಲಿ ಯಾರು ಹುಟ್ಟಿರ, ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಮತ್ತು 8ನೇ ತಾರೀಕುವರೆಗೆ ಏನಪ್ಪ ಅಂದರೆ
ತುಂಬ ಕಾಯಿಲೆಗಳಿಂದ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ, ಮತ್ತು ಫೈನಾನ್ಸಿಂದ ತುಂಬ ಜಾಗೃತವಾಗಿ ಹ್ಯಾಂಡ್ಲ್ ಮಾಡಿ. 8ನೇ ತಾರೀಕು 17ನೇ ತಾರೀಕು 26ನೇ ತಾರೀಕು ತುಂಬ ಕೇರ್ಫುಲ್ಲಾಗಿರ್ತಾರೆ. ಮತ್ತು ನಿಮಗೆ ಕುತ್ತಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುತ್ತೆ, ಕುತ್ತಿಗೆಗೆ ಗಂಟಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುತ್ತೆ. ನೀವು ಸಾಕಷ್ಟು ಬ್ಲ್ಯಾಕನ್ನು ಬ್ಲೂನ ಅವಾಯ್ಡ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಬೆಟ್ರ್ ಆಗುತ್ತೆ. ಓಕೆ, ಸೊ ಮುಂದಿನ ನಂಬರ್ 9, 18, 27. ಸೊ ಅವರಿಗೆ 2026 ಹೇಗಿರುತ್ತೆ ಗುರುಗಳೇ? ಇವರ ಲೈಫಲ್ಲಿ ತುಂಬ ರಾಜಯೋಗ ಇದೆ. 9, 18, 27 ಈ ವರ್ಷ ಏನು ಕಣ್ಣೀರು ಹಾಕಿರೋ ಮುಂದಿನ ವರ್ಷ ನಿಮಗೆ ತುಂಬ ರಾಜಯೋಗ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. 1ನೇ ತಿಂಗಳಲ್ಲಿ ಅಂತೂ ನಿಮ್ಗೆ ಮುಟ್ಟಿದ್ದಿಲ್ಲ ಚಿನ್ನ. 3ನೇ ತಿಂಗಳಲ್ಲಿ ರಾಜಯೋಗ. ನಿಮ್ಗೆ ಯಾವ ತಿಂಗಳು ಶತ್ರುನೇ ಇಲ್ಲ. ನಿಮಗೆ ಅಪಾರವಾದ ಕೀರ್ತಿಯನ್ನು ಕೊಡುತ್ತೆ. 9, 18, 27ನೇ ತಾರೀಕುವರೆಗೆ ತುಂಬ ರಾಜಯೋಗನ ಕೊಟ್ಟಿದ್ದೆ, ತುಂಬ ಅಷ್ಟ ಐಶ್ವರ್ಯ ಕೊಟ್ಟಿದ್ದೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಮುಂದಿನ ವರ್ಷ 9, 18, 27 ಸಿಕ್ಕಾಪಟ್ಟೆ ರಾಜಯೋಗ ಕೊಟ್ಟಿದ್ದೆ. 1-2 ಜನ ಕಮೆಂಟ್ಸ್ ಓದಿ ಮಾಡೋದು. ಹೌದು, ನಾನು ಬರ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಕಳಿಸ್ತಿದ್ರು. ಸರಸ್ವತಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ತೇಜಸ್ವಿನಿ ಅಂತ ಅವ್ರ ಮಗಳಿರಬೇಕು. ಸೊ ಅವ್ರ ಬಗ್ಗೆ ಅವ್ರು ಹುಟ್ಟಿರೋ ದಿನಾಂಕ ಕಳಿಸಿದ್ರೆ 27/11/1989. 27/11/1989. ಟೈಮಿಂಗ್ಸು 12:35 ಮಧ್ಯಾಹ್ನ. ಹಾಂ, 12:35 AM PM AM ಕಳಿಸಿದ್ದಾರೆ. AM ರಾತ್ರಿ. ಏನು ಪ್ರಶ್ನೆ ಅವ್ರದ್ದು? ಅವ್ರ ಪ್ರಶ್ನೆ ಏನಂದ್ರೆ ಮುಂದಿನ ವರ್ಷ ಏನಾದರೂ ಮದುವೆ ಆಗುತ್ತಾ ಅಂತ ಕಳಿಸಿದ್ದಾರೆ. ಅಯ್ಯ, ನಿಮ್ಮ ಡಬಲ್ ಧಮಾಕ ಇದೆ ನಿಮಗೆ. ಹೌದಾ? ತುಂಬ ಜನ ಬರ್ತಾರೆ ನಿಮ್ಮ ಲೈಫಲ್ಲಿ. ಮುಂದಿನ ವರ್ಷಕ್ಕೆ ಸಕಲ ಸಂಪತ್ತು ಐಶ್ವರ್ಯನ ಕೊಡೋಕ್ಕಾಗಿದೆ. ಅವ್ರು ನೋಡಿ 27ನೇ ತಾರೀಕು ಅಂತ ಹೇಳ್ತಿದ್ದೆ. ಮುಂದಿನ ವರ್ಷಕ್ಕೆ ನಿಮ್ಮದೇ ಕರೆ ಸಿಕ್ಕಿದ್ದೀರಿ ನೋಡ್ರಿ, ಏನು ಪುಣ್ಯ ಮಾಡಿರಿ. ಮುಂದಿನ ವರ್ಷಕ್ಕೆ ಲಕ್ಕು ಅಂತ ಹೇಳ್ತಿದ್ವಿ, ಅದು ನಿಮ್ಮದೇ ಕರೆ ಸಿಕ್ಕಿದೆ. ಪಕ್ಕ ಮದುವೆ ಆಗುತ್ತೆ. ಮದುವೆ ಆಗಿಲ್ಲ ಅಂದರೆ ನನ್ನ ಹತ್ರ 3 ಬ್ಯಾಸ್ಲೆಟ್ ಸಿಗುತ್ತೆ, ಇಲ್ಲ 3 ಕಲ್ಲು ಸಿಗುತ್ತೆ, ತಗೊಂಡು ಯೂಸ್ ಮಾಡಿ ಮದುವೆ ಆಗುತ್ತೆ. ಒಳ್ಳೇದಾಗಲಿ. ಇಷ್ಟೇ. ಸೊ ಇನ್ನೊಬ್ರು ಕಳಿಸಿದ್ದಾರೆ ಸನಿಕಾ ಅಂತ. ತುಂಬ ಫಾಲೋ ಮಾಡ್ತೀನಿ ಗುರುಗಳೇ ನಾನು ನಿಮ್ಮನ್ನು. 8 ಮತ್ತು 5 ಕಾಂಬಿನೇಷನ್ನಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಇದೆ. ಸೊ ನಾನು ಮಕರ ರಾಶಿ ಅಲ್ಲಿ ಹುಟ್ಟಿರೋದು. ಸೊ ನಂದು 5 ಟಿಪ್ಸ್ ಹೇಳಿ ನಮ್ಮ ರಾಶಿಗೆ ಅಂತ ಕೇಳ್ತಾ ಇದ್ದಾರೆ. 8 and 5 ಕಾಂಬಿನೇಷನ್. 8 and 5 ಕಾಂಬಿನೇಷನ್ ತುಂಬ ಗುಡ್ ಕಾಂಬಿನೇಷನು. ನಿಮ್ಗೆ 5 ಟಿಪ್ಸು. ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಟೋಟಲ್ ಮಾಡಿರಿ ಮೇಡಮ್. 6 ಇಲ್ಲ 5 ಯೂಸ್ ಮಾಡಿ. 2 ಟಿಪ್ಸ್ ಆಯಿತು. ನೀವು ಮಕರ ರಾಶಿ ಸಖತ್ ರಾಜಯೋಗನ ಯೂಸ್ ಮಾಡಿದ. ನೀವು ಯಾವ್ದಾದ್ರು ಸಮುದ್ರದಲ್ಲಿ ಸ್ನಾನ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರುತ್ತೆ. 3 ಆಯಿತು. 4 ನಿಮ್ಮ ಲೈಫಲ್ಲಿ ನಿಮ್ಮ ಕೀ, ಮನೆ ಕೀ, ಆಫೀಸ್ ಕೀ, ಇದರಲ್ಲೆಲ್ಲ ಕೂಡ ಮಸ್ಲೆನ ಯೂಸ್ ಮಾಡಿ, ತುಂಬ ಲಕ್ಕನ್ನು ಬರುತ್ತೆ. ನಿಮ್ಮ ಪರ್ಸಲ್ಲಿ ಶುಕ್ರಗ್ರಹದ ಕಲ್ಲನ್ನು ಯೂಸ್ ಮಾಡಿ, ನಿಮಗೆ ಸಖತ್ ರಿಸಲ್ಟ್ ಬರ್ತೀವಿ. ಒಳ್ಳೆಯದು. ಬೇರೆ ಓದಿ. ಕಿರಣ್ ಎಸ್ ಸ್ವಾಮಿ ಅಂತ. ಸೊ ತುಂಬ ಅಂದರೆ ತುಂಬ ಕಮೆಂಟ್ ಮಾಡಿದ್ದಾರೆ. ಡೇಟ್ ಆಫ್ ಬರ್ತು 8/6/1995. 8/6/1995. 95. ಟೈಮಿಂಗ್ಸು 6:25 ಬೆಳಗ್ಗೆ. 6:25 ಬೆಳಗ್ಗೆ. ಏನು ಅವ್ರ ಪ್ರಶ್ನೆ? ಮೃಗಶಿರ ನಕ್ಷತ್ರ ಅಂತ ಕಳಿಸಿದ್ದಾರೆ. ಗುರುಗಳೇ ನನ್ನ ಬಗ್ಗೆ ಸ್ವಲ್ಪ ಹೇಳಿ. 2026 ಹೇಗಿರುತ್ತೆ ನನಗೆ ಅನ್ನೋದನ್ನು ತಿಳಿಸ್ಕೊಡಿ ಪ್ಲೀಸ್. ಎಲ್ಲಿ ಅವ್ರ ಡೇಟ್ ಆಫ್ ಬರ್ತು? 1995. ಎಷ್ಟನೇ ತಿಂಗಳು? 6ನೇ ತಿಂಗಳು. ಸೊ ಇವರು ಕೂಡ ಮದ್ವೆದು ಹೇಳಿ ಅಂತಾನು ಹೇಳಿ. ಇನ್ನೊಮ್ಮೆ ಹೇಳಿ. 8/6/1995. 8/6/1995. ಎಷ್ಟು ಗಂಟೆ? 6:25 ಬೆಳಗ್ಗೆ ಹಾಕಿದ್ದೆ. ಮೃಗಶಿರ ನಕ್ಷತ್ರ ಅಂತ ಹಾಕ್ಯವ್ರಾ? ಅವ್ರು ಹಾಗೆ ಹಾಕಿದ್ದಾರೆ. ಮೃಗಶಿರ ನಕ್ಷತ್ರ ಬಂದಿಲ್ಲ ನಿಮ್ಮದು. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ನಿಮ್ಮದು ಕನ್ಯಾ ರಾಶಿ ಬರ್ತಾ ಇದೆ. ನೆಕ್ಸ್ಟ್ ಬೇರೆಯವ್ರದ್ದು ಓದಿ ಮೇಡಮ್ ಅವರೇ. ಓಕೆ, ಲಾಸ್ಟ್ ಕಮೆಂಟ್ ಒಬ್ಬರದ್ದು ಓದ್ಬೋಣ. ಸೊ ಬಾಬಲೇಶ್ವರ್ ಅಂತ ಕಳಿಸಿದ್ದಾರೆ. 5ನೇ ತಾರೀಕು 7ನೇ ತಿಂಗಳು 1996. 5/7/1996. 5ನೇ ತಾರೀಕು 5/7/1996. 2 ಗಂಟೆ ಮಧ್ಯಾಹ್ನ 2 ಗಂಟೆ ಹುಟ್ಟಿರೋದು. ಮಧ್ಯಾಹ್ನ 2 ಗಂಟೆ. ಹಾಂ, ಕುಂಭರಾಶಿ ಬರುತ್ತೆ. ಬೆಲ್ಗಾಮ್ ಇಂದ ನಾನು ನಿಮಗೆ ಕಮೆಂಟ್ ಮಾಡ್ತಿದ್ದೀನಿ. ನನ್ನ ನೆಕ್ಸ್ಟ್ ಇಯರ್ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ನಿಜವಾಗ್ಲೂ ಕೂಡ ಕುಂಭರಾಶಿಲಿ ಹುಟ್ಟಿದ್ರೆ ನಿಮ್ಮ ಲೈಫಲ್ಲಿ ಭಾಳ ಪವರ್ಫುಲ್ ಆದಂಥ ಒಂದು ಗ್ರಹ. ನಿಮ್ಮ ನಕ್ಷತ್ರಾಧಿಪತಿ 12ನೇ ಮನೇಲಿ. ಇದು ವೆರಿ ಡೇಂಜರ್. ಯಾವಾಗಲೂ ಕೂಡ ನೀವು ಹುಟ್ಟಬೇಕಾದ್ರೆ 12ನೇ ಮನೇಲಿ ಇರಬಾರ್ದು ನಕ್ಷತ್ರಾಧಿಪತಿ. ಅದು ನಿಮಗೆ ತುಂಬ ಆಪತ್ತನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಗುರು ದಶೆ ಮುಗಿದು ಇವಾಗ ಶನಿ ದಶೆ ನಡೀತಾ ಇದೆ. ಶನಿ ದಶೆ ಈ ಸಖತ್ ಪವರ್ಫುಲ್ ಆಗಿರ್ತದೆ. ಶನಿ ದಶೆಯಲ್ಲಿ ನಿಮ್ಮ ಲೈಫಲ್ಲಿ ಶನಿ ಮತ್ತು ಪವರ್ಫುಲ್ ಆಗಿರೋದ್ರಿಂದ ಶನಿ ಗ್ರಹ ನಿಮಗೆ 6ನೇ ಮನೇಲಿದ್ದಾನೆ. ಶನಿ ಮತ್ತು ಕೇತು ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರು ಕಾಯಿಲೆಗಳು ಬರ್ತವೆ, ತುಂಬ ತೊಂದರೆಗಳಾಗುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನಕ್ಷತ್ರಾಧಿಪತಿ 12ನೇ ಮನೇಲಿರೋದ್ರಿಂದ ಶನಿ 6ನೇ ಮನೆಯಿಂದ ತಾಯಿಗೆ ಏನಾದ್ರು ತೊಂದರೆಗಳಾಗ್ಬಿಡುತ್ತೆ. ಅಂದರೆ ತಂದೆ ಕಳ್ಕೊಬಿಡೋದು, ಈ ಥರದ್ದು ಬೇಗ ಅವ್ರ ಲೈಫಲ್ಲಿ ಗಂಡ ಇಲ್ದಂಗೆ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ನೀವಿದ್ದರೆ ನೀವು ಕಮೆಂಟ್ಸ್ ಮಾಡಿ. 100% ಹೌದು ಇಲ್ವಾ ಅನ್ನೋದು ಕಮೆಂಟ್ಸ್ ಮಾಡಿ. ಮತ್ತು ನಿಮ್ಮ ಜಾಗದಲ್ಲಿ
ಕುಜಗ್ರಹ ನಿಮಗೆ ಸಪ್ತಮಾಧಿಪತಿ 6ನೇ ಮಲ್ಲಿದ್ದಾನೆ. ಮ್ಯಾರೇಜ್ ಲೈಫಲ್ಲಿ ನಿಮಗೆ 2 ಮದುವೆ ಆಗೋ ಥರ ಇದೆ. ಯಾಕಂದರೆ ಮೊದಲನೇ ಹೆಂಡತಿ ಡೆತ್ ಆಗಿ 2ನೇ ಮದುವೆ ಆಗಬೇಕು ಅಂತ ಹೇಳ್ತೀವಿ. ಯಾಕಂದರೆ ಸಪ್ತಮಾಧಿಪತಿ ಕುಜ ಲಗ್ನಾಧಿಪತಿ ಸೇರಿದ್ದಾನೆ ಶುಕ್ರಗ್ರಹ. ಅದು 8ನೇ ಮಲ್ಲಿದ್ದಾಗ ಸಪ್ತಮಾಧಿಪತಿ 8ನೇ ಮಲ್ಲಿದ್ದಾಗ 2 ಮದುವೆ ಹೆಂಗಾಗುತ್ತೆ ಅಂದರೆ ಹೆಂಡತಿ ಸತ್ತು 2ನೇ ಮದುವೆ ಆಗಬೇಕು ಅಂತ ಜಾತಕ ಹೇಳುತ್ತೆ 100%. ಶನಿ ಮತ್ತು ಕೇತು ಗ್ರಹ ಇದ್ದಾರೆ. ನಿಮ್ಮ 4ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾಗ ದಿಢೀರ್ನ ಮರಣವನ್ನು ಹೊಂದಬೇಕಾಗುತ್ತೆ ಕುಟುಂಬದಲ್ಲಿ. ಗುರುಗ್ರಹ ತುಂಬ ಚೆನ್ನಾಗಿದ್ದಾನೆ. ಗುರು ತುಂಬ ಚೆನ್ನಾಗಿರೋದು ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾನೆ. ನಿಮ್ಮ ಜಾಗದಲ್ಲಿ ಒಂದು ಪರಿಹಾರಪ್ಪ ಏನಪ್ಪ ಅಂದರೆ ತಿರುನಲ್ಲಾರು ಶನೇಶ್ವರನ ಟೆಂಪಲ್ಗೆ ಜಾಸ್ತಿ ಹೋಗಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ರಾವು ಟೆಂಪಲ್ ತುಂಬ ಅತಿ ಹೆಚ್ಚು ಹೋಗಿ ನಿಮ್ಮ ಲೈಫಲ್ಲಿ ನೀವು ಮಲಗೋ ರೂಮಲ್ಲಿ ಕನಕ ಪುಷ್ಯ ರಾಗವನ್ನು ನೀವು ಧರಿಸಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಗುರುಗ್ರಹದ ಕಲ್ಲನ್ನು ತಗೊಂಡೋಗಿ ಮನೇಲಿಡಿ. ಮತ್ತು ನಿಮ್ಮ ಮನೆಗೆ ದಿಷ್ಟಿ ಆಗದಿರೋ ಥರ ಸ್ಟೋನ್ಗಳು ಸಿಗುತ್ತೆ. ಮತ್ತು ನಮ್ಮಲ್ಲಿ ವಾಸ್ತು ಕಿಟ್ಟು ಸಿಗುತ್ತೆ. ವಾಸ್ತು ಕಿಟ್ಟನ್ನು ನೀವು ದಯವಿಟ್ಟು ಬಳಸ್ಬೋದು. ವಾಸ್ತು ಕಿಟ್ಟನ್ನು ಸಿಗೋದ್ರಿಂದ ನೀವು ತುಂಬ ಅತಿ ಹೆಚ್ಚು ಬಳಸಿದಾಗ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 2026 ಬಗ್ಗೆ ಸಾಕಷ್ಟು ಹೊಸ ವರ್ಷವನ್ನು ಪ್ರಿಡಿಕ್ಷನ್ ಮಾಡಿದ್ವಿ. ದಯವಿಟ್ಟು ಈ ವಿಡಿಯೋನ ತುಂಬ ಜನ ಶೇರ್ ಮಾಡಿ, ತುಂಬ ಜನ ನೋಡಿ, ನಿಮ್ಮ ಫ್ಯಾಮಿಲಿ ಕಳಿಸಿ ಯಾವ ಡೇಟಲ್ಲಿ ಹೆಂಗೆ ಹುಟ್ಟಿದ್ದೀರಾ ನೋಡಿ ಈ ವಿಡಿಯೋನಂತ. ಎವರ್ಗ್ರೀನ್ ಇನ್ನೂ 4 ತಿಂಗಳು ಮುಂಚೆನೇ ಈ ವಿಡಿಯೋವನ್ನು ಮಾಡಿದ್ವಿ. ಈ ಪ್ರೋಗ್ರಾಮ್ನ ಒಳ್ಳೆಯದಾಗಲಿ.